ಅವಳು ನಿಮ್ಮನ್ನ ಮೊದಲೇ ನೋಡಿದಾಳೆ ಅನ್ಸುತ್ತೆ, ಅದಕ್ಕೆ ಹೀಗೆಲ್ಲ ಮಾಡಕ್ ಹೊರಟಿರೋದು. ಥ್ಯಾಂಕ್ಸ್ ಸುಬ್ಬು. ನಾನು ನನ್ನ ಗಂಡನ ಆರೈಕೆ ಮಾಡೋದ್ರಲ್ಲೇ ಮೈ ಮರ್ತಿದ್ದೆ ಅನ್ಸತ್ತೆ. ನನಗೆ ನನ್ನ ಆಸೆ ಜೊತೆಗೆ ನನ್ನ ಗುರಿ ಕೂಡ ಮುಖ್ಯ. ನಾನು, ನನ್ನ ಗಂಡ, ನನ್ನ ಮಗಳು, ನೀನು ನಾವೆಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋ ಆಸೆಗೆ ಎಲ್ಲಿ ತಣ್ಣೀರು ಬಿದ್ಬಿಡುತ್ತೋ ಅನ್ನೋ ಭಯ ಆಗ್ತಿತ್ತು. ಆ ವಿಜಯಾಂಬಿಕಾ ಬಗ್ಗೆ ನಾನು ಸ್ವಲ್ಪ ಎಚ್ಚರ ತಪ್ಪಿದ್ದೆ. ಮನುಷ್ಯ ಎಷ್ಟೇ ಹುಷಾರಾಗಿದ್ರೂ ಒಂದಲ್ಲ ಒಂದ್ ಸಮಯದಲ್ಲಿ ತಪ್ಪು ಹೆಜ್ಜೆ ಇಡ್ತಾನಲ್ಲ, ಇದೇ ಅದಕ್ಕೆ ಉದಾಹರಣೆ. ನೀವೇನು ಚಿಂತೆ ಮಾಡಬೇಡಿ ಅಮ್ಮೋರೆ. ಅಂಥ ಯಾವುದೇ ಪರಿಸ್ಥಿತಿ ಬಂದರೂ ನಿಮ್ಮ ಬೆಂಗಾವಲಾಗಿ ನಾನು ಇತ್ತೇ ಇರ್ತೀನಿ. ಆ ನಂಬಿಕೆ ನನಗಿದೆ ಸುಬ್ಬು. ನನ್ನ ಅಳಿಯ ಮಾತ್ರ ಅಲ್ಲ, ಒಂದರ್ಥದಲ್ಲಿ ನನ್ನ ಮನೆ ಮಗ. ನಂದಿನಿನ ಕಾಪಾಡ್ಕೊಳ್ತಾನೆ ಅನ್ನೋದನ್ನ ಮತ್ತೊಂದು ಸಾರಿ ಸಾಬೀತು ಮಾಡ್ಬಿಟ್ಟ. ನನ್ನ ಉಸಿರಿರೋವರೆಗೂ ನಿಮ್ಮ ಸೇವೆಗೆ ಸಿದ್ಧವಾಗಿರ್ತೀನಿ ಅಮ್ಮೋರೆ. ಸದ್ಯ ಯಜಮಾನ್ರಿಗೆ ಅನುಮಾನ ಬರಲಿಲ್ಲ. ಆ ವಿಜಯಾಂಬಿಕಾ ನನ್ನನ್ನ ಸಿಕ್ಕಾಕ್ಸೋದಕ್ಕೆ ನೋಡಿದ್ಲು. ಆದ್ರೆ ನಿನ್ನ ಜಾಣ್ತನದಿಂದ ಅವಳು ಬೀಸಿರೋ ಬಲೆನಲ್ಲಿ ಈಗ ಅವಳೇ ಸಿಕ್ಕಾಕೊಂಡಿದ್ದಾಳೆ. ನಿಜ ಅಮ್ಮೋರೆ, ಇಷ್ಟೊತ್ತಿಗಾಗಲೇ ಯಜಮಾನ್ರ ರಿಯಾಕ್ಷನೇ ಚೇಂಜ್ ಆಗೋಗಿರುತ್ತೆ. ಅಣ್ಣ ಇಲ್ಲೇ ಇದ್ದಾನೆ. ಅಣ್ಣನ್ಗೇನಾದ್ರೂ ಗೊತ್ತಾಗೋಯ್ತಾ? ಏನು ಸುರೇಂದ್ರ, ಇಲ್ಲೇನು ಮಾಡ್ತಿದ್ದೆ? ಅದು ಯಾಕೋ ಒಬ್ಬನೇ ನಿಂತಿದ್ಯಾ? ಸದ್ಯ ಅಣ್ಣಂಗೇನು ಗೊತ್ತಾಗಿಲ್ಲ. ಏನಿಲ್ಲ ಅಣ್ಣ, ಅದು ಮನೇಲಿ ನಡೀತಿರೋ ವಿಷಯಗಳನ್ನ ನೆನೆಸ್ಕೊಂಡು ನಿಂತಿದೆ. ಅಲ್ಲ, ಈ ವಿಷಯದಲ್ಲಿ ನನಗೆ ಎಷ್ಟು ಬೇಜಾರಾಗಿದೆ, ನಿನಗೆ ಎಷ್ಟು ಬೇಜಾರಾಗಿರ್ಬೇಕಲ್ವಾ? ಸುರೇಂದ್ರ, ಅಕ್ಕನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡೋ. ಯಾಕೋ ಅವಳು ಇತ್ತೀಚೆಗೆ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ಪ್ರತಿಯೊಂದು ವಿಷಯದಲ್ಲೂ ನನ್ನ ನಂಬಿಕೆ ಕಳ್ಕೊತಾ ಇದ್ದಾಳೆ. ಅಲ್ಲ, ಇವತ್ತಾದ್ರೂ ಅವಳು ಮಾತಾಡಿದ್ ನೋಡಿದ್ರೆ ಏನೋ ನಡೆಯುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಕೂಡ ಅವಳದು ಇನ್ನೊಂದು ನಾಟಕ ನೋಡ್ದಂಗಾಯ್ತು. ಅದೇನ್ ಪ್ರೂವ್ ಮಾಡಕ್ ಹೊರಟಿದ್ಲು ಅಂತಾನೆ ಅರ್ಥ ಆಗ್ಲಿಲ್ಲ. ಹೋಗ್ಲಿ ಬಿಡೋಣ, ಅವಳ ಬಗ್ಗೆ ಗೊತ್ತೇ ಇದೆಯಲ್ಲ, ಆಗೋದೆಲ್ಲ ಆಗೋಯ್ತು. ಆದ್ರೆ ಅವಳ ಬುದ್ಧಿಯಿಂದ ಮನೆ ಕೆಲಸದವ್ರಿಗೆಲ್ಲ ಅವಮಾನ ಮಾಡ್ದಂಗಾಯ್ತು. ಅದಕ್ಕೆ ಸುರೇಂದ್ರ, ನಾನು ಅಲ್ಲೇ ಅವ್ರನ್ನ ಕ್ಷಮೆ ಕೇಳ್ಬಿಟ್ಟೆ. ನಾನು ಆ ವಿಷಯ ಎಲ್ಲ ಮಾತಾಡಕ್ ಬಂದಿದ್ದು. ಮತ್ತೇನಣ್ಣ? ಅದು ನಾನು ಈ ಜಾನಕಿ ಅವ್ರ ಮುಖನ ಇವತ್ತೇ ನೋಡಿದ್ದು. ಅವ್ರ ಮಾತಿಗೂ, ಅವ್ರ ಸ್ವಭಾವಕ್ಕೂ, ಅವ್ರ ವ್ಯಕ್ತಿತ್ವಕ್ಕೂ, ಅವ್ರ ಮುಖಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ವದು. ಅವರು ಮಾತಾಡ್ತಾ ಇದ್ದಿದ್ದು ಭಾವನೆಗಳು ಅವ್ರ ಮುಖದಲ್ಲೇ ಇರಲಿಲ್ಲ. ನನಗೆ ನಿಜವಾಗ್ಲೂ ನಾನು ನೋಡ್ತಾ ಇರೋದು ಜಾನಕಿ ಅವ್ರೇನ ಅಂತ ಡೌಟ್ ಬಂದ್ಬಿಡ್ತು. ನೋಡಿದ್ಯಾಣ, ನಿನ್ನ ಕಣ್ಣುಗಳು ಕಂಡಿಡಿದೇ ಇದ್ರು ನಿನ್ನ ಮನಸ್ಸಿಗೆ ಅತ್ತಿಗೆ ಯಾರು ಅಂತ ಗೊತ್ತಾಗ್ತಿದೆ. ಸುರೇಂದ್ರ, ಸ್ವಲ್ಪ ಜಾನಕಿ ಅವ್ರನ್ನ ಕರಿ, ನಾನು ಅವ್ರ ಹತ್ರ ಮಾತಾಡ್ಬೇಕು. ಅವರು ಮುಖ ನೋಡಿದಾಗಿಂದ ನನಗೆ 108 ಪ್ರಶ್ನೆ ಹುಟ್ಕೋತಾ ಇದೆ. ನಾನು ಅವ್ರ ಹತ್ರನೇ ಕೇಳ್ತೀನಿ, ಅವ್ರನ್ನ ಸ್ವಲ್ಪ ಕರಿ. ಇಲ್ಲಣ್ಣ, ಅವರು ಮನೆಯಿಂದ ಹೊರಟೋದ್ರು. ಮನೆಯಲ್ಲಿ ಇಲ್ವಾ? ಹೊರಟೋದ್ರ? ಹೌದಣ್ಣ, ಅಕ್ಕ ಮಾಡಿದ ಕೆಲ್ಸಕ್ಕೆ ನೊಂದ್ಕೊಂಡು ಮನೆಯಿಂದ ಹೊರಟೇ ಬಿಟ್ರು. ಮತ್ತಿನ್ಯಾವತ್ತೂ ಬರಲ್ಲ ಅಂತ ಹೇಳೋದು. ಹೌದಾ? ನನ್ನ ಹತ್ರ ಒಂದು ಮಾತು ಹೇಳಿಲ್ಲ, ಹೊರಟೋದ್ರ? ಅರೆ, ಇಲ್ಲ, ವಿಚಿತ್ರವಾಗಿದೆಯಲ್ಲ. ನಾನು ನನ್ನ ಭಾವನೆನ ತೋಡ್ಕೊಳ್ಳೋದಕ್ಕೆ ಅದೊಂದೇ ಜೀವ ಇದ್ದಿದ್ದು. ನನಗೆ ಏನ್ ಮಾಡಿ? ಅಣ್ಣ, ಏನಂದ್ರೆ? ಏನಿಲ್ಲ ಕಣ. ಯೋಚನೆ ಮಾಡಬೇಡ ಅಣ್ಣ. ಅತ್ತಿಗೆ ನಿನ್ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಶ್ರೀರಾಮನ್ನ ಬಿಟ್ಟು ಜಾನಕಿ ಎಲ್ಲಿ ಹೋಗೋದಕ್ಕೆ ಸಾಧ್ಯ? ಆ ರಾಜ ಯುದ್ಧಕ್ಕೆಂತ ಬೇರೆ ದೇಶಕ್ಕೆ ಹೋಗ್ತಾನೆ. ಆಗ ಅರಮನೆಯಲ್ಲಿ ರಾಣಿ ಮತ್ತೆ ಆ ರಾಣಿಗಿರೋ ಪುಟ್ಟ ಮಕ್ಕಳು ಇರ್ತಾರೆ. ಅಂತ ಸಮಯದಲ್ಲಿ ಶತ್ರುಗಳು ಆಕ್ರಮಣ ಮಾಡ್ತಾರೆ. ಅಯ್ಯಯ್ಯೋ, ಆಮೇಲೆ ಏನಾಯ್ತು ತಾತ? ಆಗ ಆ ತಾಯಿ ತನ್ನ ಜೀವ ಹೋದ್ರೂ ಪರವಾಗಿಲ್ಲ, ಮಗು ಜೀವ ಕಾಪಾಡಬೇಕು ಅಂತ ಆ ಶತ್ರು ಜೊತೆಲಿ ಯುದ್ಧ ಮಾಡ್ತಾಳೆ. ಅರಮನೆಗೆ ಶತ್ರುಗಳು ಆಕ್ರಮಣ ಮಾಡಿದಾಗ ತಾಯಿ ತನ್ನ ಹೆಣ್ಮಗುನ ಅವಳು ಹಿಂದೆ ಬಟ್ಟೆಲ್ ಕಟ್ಕೊಂಡು ಅರಮನೆ ಮೇಲಿಂದ ಕೆಳಗೆ ಜಿಗಿದು ಮಗು ಪ್ರಾಣ ಕಾಪಾಡ್ತಾಳೆ. ಬಂದಿರೋ ಶತ್ರುಗಳ ಜೊತೆ ಹೋರಾಡಿ ತನ್ನ ಮಗು ಜೀವನ ಕಾಪಾಡ್ತಾಳೆ. ಅವಳಿಗೆ ಭಯ ಆಗಲ್ವಾ ತಾತ? ಅವಳಿಗೆ ಭಯ ಆಗಲ್ಲ.
ತನ್ನ ಕುಡಿನ ಕಾಪಾಡೋದಕ್ಕೆ ಯಾವ ಭಯ ಹೇಳು? ಅಂತ ಸಮಯ ಬಂದ್ರೆ ತನ್ನನ್ ತಾನೇ ಮರೆತು ತಾಯಿಯಾದವಳಿಗೆ ಮಗುನ್ ಕಾಪಾಡೋದು ಮೊದಲನೇ ಗುರಿಯಾಗಿರುತ್ತೆ. ಸಮಯ ಸಂದರ್ಭ ಅಂತ ತಾಯಿಯಿಂದ ಮಗು ದೂರ ಆಗ್ಬೋದು, ಆದ್ರೆ ಆ ಮಗು ಕಷ್ಟದಲ್ಲಿದ್ದಾಗ ತಾಯಿ ಹೃದಯ ಕೊರಗ್ತಾ ಇರುತ್ತೆ. ಮಗು ಹತ್ರ ಬರ್ಬೇಕು ಅಂತ ಹಂಬಲಿಸ್ತಾ ಇರುತ್ತೆ. ಹೌದಾ ತಾತ? ಎಲ್ಲ ಅಮ್ಮಂದಿರು ಹೀಗೆ ಇರ್ತಾರಾ? ಹೌದು ಪುಟ್ಟ, ಎಲ್ಲ ಅಮ್ಮಂದಿರು ಹಾಗೆ ಇರ್ತಾರೆ. ತಾಯಿ ಅಂದ್ರೇನೆ ತ್ಯಾಗ, ತಾಯಿ ಅಂದ್ರೇನೆ ಧೈರ್ಯ, ತಾಯಿ ಅಂದ್ರೇನೆ ಪ್ರೀತಿ. ತಾಯಿ ಒಬ್ಳು ಜೊತೆಯಾಗಿದ್ರೆ ಸಾಕು, ಮಗು ನೆಮ್ಮದಿಯಾಗಿ ನಿದ್ದೆ ಮಾಡುತ್ತೆ, ಹೊಟ್ಟೆ ತುಂಬಾ ಊಟ ಮಾಡುತ್ತೆ, ಎಂಥ ಸಂದರ್ಭನೂ ಧೈರ್ಯದಿಂದ ಎದುರಿಸುತ್ತೆ. ಹಾಗೆ ಮಗುಗೆ ಕಷ್ಟ ಅಂತ ಬಂದ್ರೆ ತಾಯಿ ತನ್ನ ಜೀವದ ಬಗ್ಗೆನೂ ಯೋಚನೆ ಮಾಡಲ್ಲ. ಮಗುಗೆ ಒಂದು ಸಣ್ಣ ತೊಂದರೆ ಬಂದ್ರು ತಾಯಿ ಎಲ್ಲೇ ಇದ್ರು ಪ್ರೀತಿಯಿಂದ ಕೈ ಚಾಚಿ ಕಾಪಾಡ್ಕೋತಾಳೆ. ಎಂಥ ಸಂದರ್ಭ ಬಂದ್ರು ಮಗು ಕೆಳಗೆ ಬೀಳ್ದಿರೋ ಹಾಗೆ ನೋಡ್ಕೋತಾಳೆ.